ಇಲ್ಲ, ಅವಾಗ್ಲಿಂದ ಯಾಕೋ ಶೆಕೆ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಇಟ್ಸ್ ಅ ಸನ್ನಿ ಡೇ. ಹೋಗ್ತಾ ಇದ್ದೀನಿ. ಹೌದು, ಕಂಟಿನ್ಯೂಸ್ ಆಗಿ ರೈನಿ ಡೇಸ್ ಆದ್ಮೇಲೆ ಬಿಸಿಲು ನೋಡಿದಾಗ ಹ್ಯಾಪಿ ಅನ್ನಿಸ್ತಿದೆ. ಹ್ಯಾಪಿಯಾಗೇ ಇದೆ. ನಾರ್ಮಲ್ ಆಗಿ ನಾನು ಫ್ಲೈಟಲ್ಲೇ ಟ್ರಾವೆಲ್ ಮಾಡೋದು. ಸೈಕ್ಲೋನ್ ಅಂತ ಹೇಳಿದ್ರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾನು ಫ್ಲೈಟಲ್ಲೇ ಬುಕ್ ಮಾಡಿದ್ದೆ, ಲಾಸ್ಟ್ ಮಿನಿಟ್ ಅಲ್ಲಿ ಕ್ಯಾನ್ಸಲ್ ಆಗೋಯ್ತು. ಅದಕ್ಕೆ ನೈಸ್. ಸೊ ವಾಟ್ ಯು ಡೂ? ಮಾಡ್ಲಿಂಗ್. ಮಾಡ್ಲಿಂಗ್? ಯಾ. ಇಂಟ್ರೆಸ್ಟಿಂಗ್. ಆದ್ರೆ ನಾನು ನಿಮ್ಮನ್ನ ಯಾವ ಮಾಡೆಲಿಂಗ್ ಅಲ್ಲೂ ನೋಡೇ ಇಲ್ವಲ್ಲ ಇದುವರೆಗೂ ಕೂಡ. ಐ ಆಮ್ ಎ ರ್ಯಾಂಪ್ ಮಾಡೆಲ್, ಕ್ಯಾಟ್ ವಾಕ್ ಮಾತ್ರ ಮಾಡ್ತೀನಿ. ನೀವೇನ್ ಮಾಡ್ತಿದ್ದೀರಾ? ಒಂದು ಸುಂದರವಾಗಿರೋ ಹುಡುಗಿನ ನೋಡ್ತಾ ನಾನು ಅನುಭವಿಸ್ತಾ ಇದ್ದೀನಿ. ಸರ್ ಸರ್, ನಾನೇ ನಿಮ್ಮ ಮ್ಯಾಥ್ಸ್ ಟೀಚರ. ನನ್ನ ನೋಡಿದ್ರೆ ತುಂಬಾ ವಯಸ್ಸಾಗಿರೋ ತರ ಕಾಣಿಸ್ತೀನ? ಶುಗರ್ ಡ್ಯಾಡಿ ತರ. ಜೋಕ್ಸ್ ಅಪಾರ್ಟ್. ಬೈ ದ ವೇ, ಐ ಆಮ್ ಸ್ಟೀಫನ್. ಪೂಜಾ. ನೈಸ್ ಮೀಟಿಂಗ್ ಯು. ಸೇಮ್. ನಾನೊಬ್ಬ ಫಿನಾನ್ಷಿಯರ್. ತುಂಬಾ ಸಿನಿಮಾಗಳಿಗೆ ಫಿನಾನ್ಸ್ ಮಾಡಿದ್ದೀನಿ. ಓ, ನೀವು ದೊಡ್ಡ ವ್ಯಕ್ತಿ ಅನ್ಸುತ್ತೆ. ಏನ್ರಿ ದೊಡ್ಡೋರು ಅಂದ್ಮೇಲೆ ಈ ತರದ ಬಸ್ಸಲ್ಲಿ ಹೋಗಕ್ಕಾಗುತ್ತಾ? ಈಗ ಒಂದು ಕ್ಯಾಬ್ ಬುಕ್ ಮಾಡಿ ನಾವಿಬ್ರು ಜೊತೆಯಲ್ಲಿ ಜಾಲಿಯಾಗಿ ಬ್ಯಾಂಗ್ಳೂರ್ ಹೋಗೋಣವಾ? ಜಸ್ಟ್ ಕಿಡಿಂಗ್. ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ಲುಕಿಂಗ್ ವೆರಿ ಗಾರ್ಜಿಯಸ್. ನೀವ್ಯಾಕೆ ಒಂದು ಮೂವಿಯಲ್ಲಿ ಹೀರೋಯಿನ್ ಆಗಿ ಟ್ರೈ ಮಾಡಬಾರ್ದು? ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಒಂದು ಮೂವಿ ಡೈರೆಕ್ಟ್ರೆ. ಆ ಮೂವಿಯಲ್ಲಿ ನಾನೇ ಹೀರೋಯಿನ್ ಆಗಿ ಕಮಿಟ್ ಆಗಿದೆ. ಇಂಟ್ರೆಸ್ಟಿಂಗ್. ಆ ಡೈರೆಕ್ಟರ್ ಹೆಸರೇನು? ಹೆಸರು ಹೇಳಿದ್ರೆ ಗೊತ್ತಾಗೋ ಅಷ್ಟು ದೊಡ್ಡ ವ್ಯಕ್ತಿ ಏನಲ್ಲ. ದೊಡ್ಡ ಮೂವೀಸ್ ಅಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದಾನೆ. ಆಮೇಲೆ ಒಂದು ಮೂವಿ ಸ್ಟಾರ್ಟ್ ಮಾಡ್ದ, ಅದ್ರಲ್ಲಿ ನಾನೇ ಹೀರೋಯಿನ್ ಆಗಿ ಕಮಿಟ್ ಆದೆ. ಬಟ್ ಸಮ್ ಫೈನಾನ್ಷಿಯಲ್ ಇಶ್ಯೂ ಇಂದ ಮೂವಿ ಡ್ರಾಪ್ ಆಗೋಯ್ತು. ಆ ಸಿನಿಮಾ ಟೇಕ್ ಆಫ್ ಆಗಿದ್ರೆ ನೀವು ದೊಡ್ಡ ಹೀರೋಯಿನ್ ಆಗ್ಬಿಡ್ತಾ ಇದ್ರಿ. ಈ ತರದ ಬಸ್ಸಲ್ಲೆಲ್ಲ ನಮ್ಮಂತವ್ರನ್ನ ಭೇಟಿ ಆಗೋದಕ್ಕೆ ಚಾನ್ಸ್ ಇರ್ತಾ ಇರ್ಲಿಲ್ಲ ಅಲ್ವಾ? ಮೇ ಬಿ. ಸೊ ವಾಟ್, ಈಗ್ಲೂ ಕೂಡ ನೀವು ಇನ್ನೊಂದು ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬೋದಲ್ಲ? ಅದ್ರಲ್ಲೇನಿದೆ, ಯು ಸ್ಟಿಲ್ ಲುಕ್ ವೆರಿ ಪ್ರೆಟಿ. ಅಂದ್ಮೇಲೆ ಆ ಡೈರೆಕ್ಟರ್ ಹೆಸರೇನು ಅಂದ್ರಿ? ಮೈಕಲ್ ಆಡಮ್ಸ್. ಮೈಕಲ್ ಆಡಮ್ಸ್ ದ ಡೈರೆಕ್ಟರ್ ವಿನಾಯಕ್ ಅವರ ಅಸಿಸ್ಟೆಂಟ್. ಹೌದು. ನಿಮಗೂ ಅವ್ನು ಗೊತ್ತಾ? ನೀವೇ ಹೀರೋಯಿನ್ ಅಂತ ಗೊತ್ತಾಗಿದ್ರೆ ನಾನು ಆ ಮೂವಿನ ಸ್ಟಾಪೇ ಮಾಡ್ತಾ ಇರಲಿಲ್ಲ, ಗೊತ್ತಾ? ಆ ಮೂವಿ ಸ್ಟಾಪ್ ಆಗೋದಕ್ಕೆ ನಾನು ಕೂಡ ಒಂಥರ ಕಾರಣನೇ. ನಾನೇ ಆ ಸಿನಿಮಾಗೆ ಫಿನಾನ್ಷಿಯರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀನೇ ಆ ಹೀರೋಯಿನ್ ಅಂತ ಗೊತ್ತಾಗಿದ್ರೆ ಶ್ಯೂರ್ ಡ್ರಾಪೇ ಮಾಡ್ತಿರ್ಲಿಲ್ಲ. ಕೆಲವು ಸಲ ನಾವು ತಗೊಳ್ಳೋ ಡಿಸಿಷನ್ ತಪ್ಪಾಗಿರುತ್ತೆ, ಅದ್ರ ಬಗ್ಗೆ ರಿಗ್ರೆಟ್ಸ್ ಇರುತ್ತೆ. ನನಗಿದ್ರಿಂದ ಯಾವುದೇ ರಿಗ್ರೆಟ್ಸ್ ಇಲ್ಲ. ನೋ ರಿಗ್ರೆಟ್ಸ್, ನಾಟ್ ಅಟ್ ಆಲ್. ನಾನೇ ರೈಟ್, ಬಿಕಾಸ್ ದಟ್ ಮೈಕಲ್ ಆಡಮ್ ಈಸ್ ಸೈಕೋ. ನೀನು ಅವನು ಇನ್ನೂ ಟಚಲ್ಲೇ ಇದ್ದೀರಾ? ಇಲ್ಲ ಸರ್, ನಮ್ಮ ಮಧ್ಯೆ ಸೆಟ್ ಆಗಿಲ್ಲ, ದೂರ ಆಗ್ಬಿಟ್ವಿ. ನಮ್ಮ ಮಧ್ಯೆ ದೊಡ್ಡ ಇಶ್ಯೂ ಅಂತ ಏನೂ ಇಲ್ಲ. ಮೂವಿ ಡ್ರಾಪ್ ಆದ್ಮೇಲೆ ಚಿಕ್ಕ ಜಗಳ ಅಷ್ಟೇನೆ. ರೀಸೆಂಟ್ ಆಗಿ ಒಂದು ನ್ಯೂಸ್ ಅಲ್ಲಿ ನೋಡಿದೆ, ಯಾವುದೋ ಮರ್ಡರ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ. ಹೌದು ಸರ್, ನಾನು ಕೂಡ ಕೇಳ್ಪಟ್ಟೆ. ಥ್ಯಾಂಕ್ ಗಾಡ್, ಬ್ರೇಕಪ್ ಮಾಡಿ ತುಂಬಾ ದಿನ ಆಯ್ತು. ದೊಡ್ಡ ಸೈಕೋ ಅವನು. ನನಗೂ ಕೂಡ ಮೂವಿ ಟೈಮಲ್ಲಿ ತುಂಬಾನೇ ಇಶ್ಯೂಸ್ ಇತ್ತು. ಯಾವಾಗಲೂ ಸೈಕೋ ಥರನೇ ಬಿಹೇವ್ ಮಾಡ್ತಾ ಇದ್ದ. ಆ ಸಿನಿಮಾನ ಡ್ರಾಪ್ ಮಾಡೋದಕ್ಕೆ ಕಾರಣನೇ ಅದು. ನನ್ನ ಲೈಫಲ್ಲೇ ಒಬ್ಬ ಮರೆಯೋಕ್ಕಾಗದಿರೋ ವ್ಯಕ್ತಿ ಯಾರು ಅಂದರೆ ಅದು ಆ ಮೈಕಲ್ ಆಡಮ್ಸ್. ಎಕ್ಸ್ಕ್ಯೂಸ್ ಮೀ, ಸಾರಿ ಟು ಇಂಟರಪ್ಟ್. ಆ್ಯಕ್ಚುಲಿ ನೀವಿಬ್ರು ಮಾತಾಡ್ತಾ ಇದ್ದಿದ್ದು ನಾನು ಕೇಳಿಸ್ಕೊಂಡೇ ಇದ್ದೆ. ನೀವು ಮಾತಾಡಿದ್ದು ಮೈಕಲ್ ಆಡಮ್ಸ್ ಬಗ್ಗೆ ತಾನೆ? ಮೈಕಲ್ ನನ್ನ ಸ್ಟೂಡೆಂಟೇ. ಸ್ಕೂಲ್ ಟೈಮಲ್ಲಿ ತುಂಬ ತೊಂದರೆ ಕೊಡ್ತಿದ್ದ. ನಾನು ಅವ್ರ ಪೇರೆಂಟ್ಸ್ ಹತ್ರ ತುಂಬ ಸಲ ವಾರ್ನಿಂಗ್ ಕೊಟ್ಟಿದ್ದೆ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ. ಅವನಂತೂ ಒಬ್ಬ ವರ್ಸ್ಟ್ ಸ್ಟೂಡೆಂಟ್. ನನ್ನ 30 ವರ್ಷ ಸರ್ವಿಸಲ್ಲಿ ನಾನು ನೋಡೇ ಇರಲಿಲ್ಲ. ಆಗಾಗ ಟೆನ್ಷನ್ ಮಾಡ್ಕೊಂಡು ಕಿರಿಸ್ತಿದ್ದ.
ಸೈಕೋ ಥರ ಬಿಹೇವ್ ಮಾಡ್ತಿದ್ದ. ನೀವು ಜೆನಿಫರ್ ಟೀಚರ್ ತಾನೆ? ಹೌದು. ನಾನ್ ಮ್ಯಾಥ್ಯೂ, ನಿಮ್ ಸ್ಟೂಡೆಂಟ್. ನೆನ್ಪಿದ್ಯಾ? ಏಯ್ ಮ್ಯಾಥ್ಯೂ, ಓಕೆ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಟೀಚರ್. ಇದೇಗ್ ಸಾಧ್ಯ? ಇದೇನು ಆಶ್ಚರ್ಯವಾಗಿದೆಯಲ್ಲ, ನಂಬಕ್ಕೆ ಆಗ್ತಾ ಇಲ್ಲ. ಮೈಕಲ್ಗೆ ಗೊತ್ತಿರೋರೇ ಇದಾರಲ್ಲ. ಹೌದು, ನೀನ್ ಮೈಕಲ್ ಬ್ರದರ್ ತಾನೆ? ಹೌದು ಟೀಚರ್. ಮೈಕಲ್ ಓನ್ ಬ್ರದರಾ ನೀವು? ಇಲ್ಲ, ಬೇರೆ ಬೇರೆ ಅಮ್ಮ, ಅಪ್ಪ ಒಬ್ರೆ. ಚಿಕ್ಕ ವಯಸ್ಸಿಂದ ಮೈಕಲ್ ತುಂಬಾ ತರಲೆ ಮಾಡ್ತಿದ್ದ. ಮನೇಲೂ ಅಷ್ಟೇ, ಸ್ಕೂಲಲ್ಲೂ ಅಷ್ಟೇ ತುಂಬಾ ಜಗಳ ಮಾಡ್ತಿದ್ದ. ಒಂದಿನ ಮನೇಲಿ ತುಂಬಾ ಜಗಳ ಆಡಿ ಮನೆ ಬಿಟ್ಟು ಹೊರಟೋದ. ಅದಾದ್ಮೇಲೆ ಅವನು ಎಲ್ಲೋದ್ನೋ ಗೊತ್ತೇ ಇಲ್ಲ. ಸರ್, ನೀವು ಹೇಳ್ತಿರೋ ಮೈಕಲ್ ಜೊತೆ ನಾನು ತುಂಬ ದಿನ ಕೆಲಸ ಮಾಡಿದ್ದೀನಿ. ಎಲ್ಲ ಡೈರೆಕ್ಟರ್ ಜೊತೆ ಜಗಳ ಸರ್. ಇದುವರೆಗೂ ಒಂದು ಸಿನಿಮಾಲ್ ಕೂಡ ಸರಿಯಾಗಿ ಕೆಲಸ ಮಾಡಿಲ್ಲ. ಅದು ಅಲ್ಲದೆ ಅವನೊಂಥರ ಸೈಕೋ ಥರ ಆಡ್ತಿರ್ತಾನೆ ಸರ್. ಏಯ್ ವೇಟ್. ಇಲ್ಲಿ ಮೈಕಲ್ ಗೊತ್ತಿರೋರು ಯಾರ್ಯಾರಿದ್ದೀರಾ? ನನಗೂ ಗೊತ್ತು. ನನಗೂ ಗೊತ್ತು. ನನಗೂ ಗೊತ್ತು. ನನಗೂ ಗೊತ್ತು. ಗೊತ್ತು. ಯಾಕೆ? ಗೊತ್ತಲ್ಲ. ನನಗೂ ಗೊತ್ತಲ್ಲ. ತುಂಬಾ ಜನ ನನಗೂ ಗೊತ್ತು. ಗೊತ್ತು. ನನಗೂ ಗೊತ್ತು. ನನಗೂ ಗೊತ್ತಿದೆ. ಏನಾಯ್ತು ಸರ್? ಏನಾದ್ರೂ ಪ್ರಾಬ್ಲಮಾ? ಹೇಗೆ ಅವನಿಗೆ ಗೊತ್ತಿರೋರು ಮಾತ್ರ ಈ ಬಸ್ಸಲ್ಲಿದ್ದೀವಿ? ಎಲ್ಲರೂ ಬಸ್ ಟಿಕೆಟ್ ಎಲ್ಲಿ ತಗೊಂಡ್ರಿ? ಅಂಡ್ ಯು? ಸರ್, ಆ್ಯಕ್ಚುಲಾಗಿ ನಾನು ಬ್ಯಾಂಗ್ಳೂರಲ್ಲಿ ಒಬ್ಬ ಪ್ರೊಡ್ಯೂಸರ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅವರೇ ನನಗೆ ಟಿಕೆಟ್ ಸ್ಪಾನ್ಸರ್ ಮಾಡಿದ್ರು ಸರ್. ನನಗೊಂದು ಇಂಟರ್ವ್ಯೂ ಆಫರ್ ಬಂತು, ಸೊ ಅವರೇ ನನಗೆ ಟಿಕೆಟ್ ಸೆಂಡ್ ಮಾಡಿದ್ರು. ಆಕ್ಚುಲಿ ನನ್ನ ಮಗ ಬ್ಯಾಂಗ್ಳೂರಲ್ಲೇ ಇದ್ದಾನೆ. ಫ್ರೀ ಟಿಕೆಟ್ ಸಿಕ್ತು ಅಂತ ಕಳಿಸ್ದ. ನನಗೂ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಬಸ್ ಟಿಕೆಟ್ ಸಿಕ್ತು. ನನಗೂ ಅದೇ ರೀಸನ್ನೇ. ನಮಗೆಲ್ಲ ಫ್ರೀ ಟಿಕೆಟ್ ಅಂತ ಕಾಲ್ ಮಾಡಿದ್ದು ಮೈಕಲ್ ಅಲ್ಲ. ಹಾಗಿದ್ಮೇಲೆ ಯಾರಿರ್ಬೋದು? ಸರ್, ನಿಮ್ಮೆಲ್ರಿಗೂ ಫ್ರೀ ಟಿಕೆಟ್ ಅಂತ ಫೋನ್ ಮಾಡಿ ನಿಮ್ನೆಲ್ಲ ಕರ್ಸಿದ್ ನಾನೇ ಸರ್. ಯೋ, ಯಾರಯ್ಯ ನೀನು? ಯಾಕೆ ಫ್ರೀ ಟಿಕೆಟ್ ಕೊಟ್ಟೆ? ನಾನೊಬ್ಬ ಟ್ರಾವೆಲ್ ಏಜೆಂಟ್ ಸರ್, ಮೈಕಲ್ ಆಡಮ್. ನನ್ನ ಮೀಟ್ ಮಾಡಿ ಅವನ್ ಬರ್ಡೇ ಪಾರ್ಟಿಗೆ ಫ್ರೆಂಡ್ಸ್ಗಳೆಲ್ಲಾರನ್ನೂ ಬೆಂಗಳೂರಿಗೆ ಬರಕ್ ಹೇಳಿ ಸರ್ಪ್ರೈಸ್ ಆಗಿ ಪಾರ್ಟಿ ಕೊಡ್ತೀನಿ. ಈ ಟಿಕೆಟ್ಗಳನ್ನೆಲ್ಲ ಅವ್ರ ಹತ್ರ ಯಾವ ಸತ್ಯನೂ ಹೇಳ್ದೆ ಅವ್ರನ್ನೆಲ್ಲ ಬನ್ನಿ ಅಂತ ಹೇಳಿ ಅಂತ ನನಗೆ ದುಡ್ಡು ಕೊಟ್ಟ ಸರ್. ಅಷ್ಟೇ ಅಲ್ಲ ಸರ್, ನಾನು ಸುಳ್ಳು ಹೇಳಿ ನಿಮ್ನೆಲ್ಲರನ್ನೂ ಕರೆಸ್ಕೊಂಡೆ ಸರ್. ನನಗೂ ಯಾವುದೋ ಒಂದು ಮುಖ್ಯವಾದ ಕೆಲಸ ಇದೆ ಅಂತ ನಾನು ನಿಮ್ಮ ಜೊತೆ ಬೆಂಗಳೂರಿಗೆ ಬರ್ತೀನಿ ಅಂತ ಸಿಗಾಕೊಂಡ್ಬಿಟ್ಟೆ ಸರ್. ಹಲೋ ಮೈ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಈಗ ಸಂತೋಷವಾಗೇ ಇರ್ತೀರಾ, ಆದ್ರೆ ಇನ್ ಮುಂದೆ ಇರೋದಿಲ್ಲ. ಸರ್, ಏನಪ್ಪ, ಯಾಕೆ ಇವನು ಎಲ್ರನ್ನೂ ಒಂದೇ ಬಸ್ಸಲ್ಲಿ ಟ್ರಾವೆಲ್ ಮಾಡಿಸ್ತಿದ್ದಾನೆ ಅಂತ ಕನ್ಫ್ಯೂಸ್ ಆಗ್ತಿದ್ಯಾ? ನೀವೆಲ್ಲರೂ ನನ್ನ ಲೈಫಲ್ಲಿ ತುಂಬಾ ತಪ್ಪುಗಳನ್ನ ಮಾಡಿದ್ದೀರಾ. ಅದನ್ನೆಲ್ಲ ಒಪ್ಕೊಂಡು ನನಗೆ ಸಾರಿ ಕೇಳಿ. ಸಾರಿ ಕೇಳಿಲ್ಲ ಅಂದ್ರೆ ಏನಾಗತ್ತೆ ಅಂತ ನಿಮ್ಗೆ ಗೊತ್ತಾ? ಪ್ಲೀಸ್ ಸ್ವಲ್ಪ ಜಾಗ ಬಿಡಿ, ಸ್ವಲ್ಪ ಜಾಗ ಬಿಡಿ ಪ್ಲೀಸ್. ಜಾಗ ಬಿಡಿ. ಮೈಕಲ್, ಬಾಗಿಲು ತೆಗಿ ಮೈಕಲ್. ಮೈಕಲ್ ಪ್ಲೀಸ್, ನೀನ್ ಹೇಳ್ತಿರೋ ತರ ಏನು ಮಾಡ್ಬೇಡ ಮೈಕಲ್ ಪ್ಲೀಸ್. ಸರ್, ಮೈಕಲ್ ಪ್ಲೀಸ್, ಮೈಕಲ್ ಮೈಕಲ್ ನೀನ್ ಹೇಳೋ ತರ ಏನು ಮಾಡ್ಬೇಡ ಮೈಕಲ್ ಪ್ಲೀಸ್. ನಾನ್ ನಿನ್ನ ಗುಣಪಡಿಸ್ತೀನಿ. ಮೈಕಲ್, ಬಾಗಿಲು ತೆಗಿ, ನನ್ ಮಾತ್ ಕೇಳು ಮೈಕಲ್. ನಾನು ಹೇಳೋದ್ ಕೇಳಿಸ್ತಿದ್ಯಾ? ಗಾಡಿ ನಿಲ್ಸು ಮೈಕಲ್. ಏನಾಯ್ತು ಸರ್? ಯಾರು ಸರ್ ಅದು? ನಾನೊಬ್ಬ ಸೈಕಾಲಜಿಸ್ಟ್ ಸರ್. ನನ್ನ ಹತ್ರ 2 ವರ್ಷದಿಂದ ಟ್ರೀಟ್ಮೆಂಟ್ ತಗೊಂತಿದ್ದ. ಒಂದಿನ ನನಗೆ ಇಷ್ಟ ಇಲ್ದವ್ರನ್ನೆಲ್ಲ ಒಂದೇ ಬಸ್ಸಲ್ಲಿ ಕೂರ್ಸ್ಕೊಂಡು ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ಎಲ್ರಿಗೂ ಆಕ್ಸಿಡೆಂಟ್ ಮಾಡ್ತೀನಿ ಅಂತ ಹೇಳ್ತಿದ್ದ ಸರ್. ಮೈಕಲ್, ಎಲ್ಲೆಲ್ಲ ಗಾಬರಿ ಆಗ್ತಿದ್ದಾರೆ, ನಿಂಗೇನು ಕೇಳಿಸ್ತಿಲ್ವಾ? ಬಾಗಿಲು ತೆಗಿ ಮೈಕಲ್. ಮೈಕಲ್, ಬಾಗಿಲು ತೆಗಿ ಮೈಕಲ್. ಹೋದ್ ತಿಂಗಳು ಇದೇ ತರ ಹೇಳ್ತಿರ್ಬೇಕಾರೆ ಹೋಗೋ ಮಾಡ್ಕೊ ಹೋಗೋ ಅಂತ ಹೇಳ್ಬಿಟ್ಟೆ ಸರ್. ಏ ಮೈಕಲ್, ಇಲ್ಲ ಸರ್, ಎಲ್ಲ ತಪ್ಪೆಲ್ಲ ನಂದೇ ಸರ್. ನಾನು ಸುಮ್ನೆ ಹೇಳ್ದೆ ಸರ್. ಮೈಕಲ್, ಬಾಗಿಲು ತೆಗಿಯಪ್ಪ ಮೈಕಲ್. ಮೈಕಲ್, ನಿಮ್ಮ ಅಣ್ಣನಲ್ವೇನೋ? ಬಾಗಿಲು ತೆಗಿಯಪ್ಪ ಹೇಳು ಅವನಿಗೆ. ನೀವೆಲ್ಲ ಮಾಡಿ ತಪ್ಪಿಗೆ ನಾವು ಸಾಯ್ಬೇಕಾ? ನಿಮ್ಮ ಅಣ್ಣನಲ್ವೇನೋ? ಹೇಳು ನಿಮ್ಮ ಅಣ್ಣನ್ಗೆ. What is this nonsense, man? ಸರ್,